ಸಾಧನೆಯ ಹಾದಿಯಲ್ಲಿ ಹಲವು ವಿಚಾರಗಳು ಬರುತ್ತೆ. ಈಕೆಯ ಬಾಳಲ್ಲಿ ನಡೆದದ್ದು ಮಾತ್ರ ಘನಘೋರ. 2 ಸಾವು ಆಕೆಯ ಸಾಧನೆಯ ಹಾದಿಯನ್ನೇ ಬದಲಾಯಿಸಿತು, ಆಕೆಯ ಬದುಕಿನ ರೀತಿಯನ್ನೇ ಬದಲಾಯಿಸಿತು. ಇಂದು ಆಕೆ ಬೀಜ ಮಾತೆ. ಹಾಗಿದ್ರೆ ಯಾರಾಕೆ? ಯಾರು ಆ ಹೆಮ್ಮೆಯ ಕನ್ನಡತಿ? ಬೀಜ ಮಾತೆ ಅಂತಲೇ ಖ್ಯಾತಿ ಪಡೆದಿರುವಂತಹ ಪದ್ಮಮ್ಮ ಅವ್ರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. TV9 ಸೌತ್ COO ವಿಕ್ರಮ್ ಅವರು ಹಾಗೆ ಸಂಸದೆ ಸುಮಲತಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿನಗೆ ಹೇಳಲೇಬೇಕು ಅಭಿನಂದನೆ. ಅಮ್ಮ ಬೀಜ ಮಾತೆ ಅಂತ ನಿಮ್ಮನ್ನು ಕರೀತಾರೆ. ಈ ಒಂದು ಹೆಸರು ಬಂದಿದ್ದೇ ಒಂದು ರೋಚಕ. ಈ ಸನ್ಮಾನ ಸ್ವೀಕರಿಸಿದ ಇದೆಷ್ಟೋ ಸನ್ಮಾನಗಳನ್ನು ಸ್ವೀಕರಿಸಿರ್ತೀರಾ, ಈ ಸಂದರ್ಭ ಏನು ಅನ್ಸುತ್ತೆ ನಿಮಗೆ? ಎಲ್ರಿಗೂ ನನ್ನ ನಮಸ್ಕಾರ. ಹಾಗೆ ನಮ್ಮ ಸುಮಲತಾ ಮೇಡಮ್ನವರು TV ನೋಡಿದ್ದೆ, ನಿಜವಾಗಿ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ. ಅವ್ರ ಜೊತೆ ನಾನೊಂದು ಅವಾರ್ಡ್ ತಗೊಂಡಿದ್ದು ತುಂಬ ಹೆಮ್ಮೆ. ಎಲ್ಲೋ ಯಾವ ಮೂಲೆಯಲ್ಲೋ ಕೂತಿದ್ದಂಥ ಈ ಬಡ ಮಹಿಳೆ ಪದ್ಮಮ್ಮನ ಗುರುತಿಸಿದ್ರಲ್ಲ, ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಆದ್ರೂ ಡೆಲ್ಲಿ ಒಳಗೆ ಮೋದಿ ಅವರಿಂದ ಸನ್ಮಾನ ಆಯಿತು. ಇಂಥ ಸಂತೋಷ ಅಲ್ಲಿ ಸಿಕ್ಕಲಿಲ್ಲ. ಯಾಕೆ ಅಂದರೆ ನಮ್ಮ ಕನ್ನಡ ಅಲ್ಲಿಲ್ಲ. ಅವರು ಮೋದಿಯವ್ರು ಕೇಳಿದರು, ಅಚ್ಚ ಕರ್ನಾಟಕ ಅಮ್ಮ ಅಚ್ಚ ಹೈ ಅಂದರು. ನಿಮ್ಮ ಭಾಷೆ ನನಗೆ ಬರೋದಿಲ್ಲ ಸ್ವಾಮಿ ಹೇಳ್ಬಿಟ್ಟೆ. ಇವತ್ತು 70ನೇ ವರ್ಷದಲ್ಲಿ ನಾನು ಈ ಮಟ್ಟದಲ್ಲಿ ನಿಂತಿದ್ದೀನಿ ನಿಮ್ಮ ಮುಂದೆ ಅಂದರೆ ನಮ್ಮ ಸಾವಯವ ಕೃಷಿನೇ ನನ್ನ ಬಲವತ್ತಿಯಾಗಿ ಆರೋಗ್ಯವಾಗಿ ಬೆಳೆಸಿರೋದು. ಯಜ್ಞವಂತ ಬೆಳೆ ಬೆಳೀರಿ, ಆರೋಗ್ಯ ಕಾಪಾಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನಾರು ಆ ಮಟ್ಟಕ್ಕೆ ತರಬೇಕು ಅಂತ ಕಳಕಳಿ ಮನವಿ. ಬರೀ ಅವರು ಕೃಷಿಯಲ್ಲಿ ಅವರು ಸಾಧನೆ ಮಾಡಿದ್ದು ಒಂದು ಕಡೆ ಆದರೆ, ಅವರು ಆ ಕನ್ನಡ ಭಾಷೆಯ ಬಗ್ಗೆ ಅವರು ಇಟ್ಕೊಂಡಿರೋ ಅಭಿಮಾನ, ಆ ಒಂದು ಗೌರವ ಇದೆಯಲ್ಲ, ಅದು ನಿಜಕ್ಕೂ ನಾವೆಲ್ಲರೂ ಮೆಚ್ಚಬೇಕಾಗಿದೆ. ಅವರು ಮಾಡಿರೋವಂಥ ಸೇವೆ ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಅದು ನಮ್ಮ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಅಂದ್ರೇ ಪ್ರೀತಿಗೆ ಪ್ರತೀಕೆ ಅಂತ ನನ್ನ ಅಭಿಪ್ರಾಯ. ಈ ಒಂದು ಅವಕಾಶ ನನಗೆ ಇವತ್ತು ಕೊಟ್ಟಿದ್ದಕ್ಕೆ TV9 ಮಾಧ್ಯಮದವ್ರಿಗೆ ಮತ್ತು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್.